ಬಾ ಗುರು, ಟಾಪರ್ಸ್ ಆನ್ಸರ್ ತೋರಿಸ್ತೀನಿ ಯಾವ ಥರ ಸಾಲ್ವ್ ಮಾಡೋದು ಅಂತೇಳಿ, ಪೇಪರ್ನ ಹೆಂಗೆ ಪ್ರೆಸೆಂಟೇಷನ್ ಮಾಡೋದು ಅಂತೇಳಿ. ನೀವು ಟಾಪರ್ ಆಗಬೇಕಾ ಇದೇ ಫಾರ್ಮೇಟ್ ಫಾಲೋ ಮಾಡಿ. ಏನು ಅದು ವೆರಿ ಸಿಂಪಲ್ ನೋಡಿ. MCQs ಔಟ್ ಆಫ್ 6 ಮಾರ್ಕರ್ 12 ಎಕ್ಸ್ಟ್ರಾಸ್ ಎಲ್ಲ ಕ್ವಶನ್ಸು 3 ಮಾರ್ಕರ್ ಎಕ್ಸ್ಟ್ರಾ. ನಿಮ್ಮ ಪೇಪರ್ ಪ್ರೆಸೆಂಟೇಷನ್ ಹಿಂಗೆ ಏನು ಪೇಪರ್ ವ್ಯಾಲ್ಯೂಷನ್ ಹಿಂಗೆ ಆಗುತ್ತೆ. 80 on 80 ಬಂತಂದರೆ ಮಿನಿಮಮ್ 2 to 3 ಮೆಂಬರ್ಸ್ ನಿಮ್ಮ ಪೇಪರ್ ಚೆಕ್ ಮಾಡ್ತಾರೆ. ಓಕೆ ನೋಡಿ, ಇದೇ ಥರ ರಿಜಿಸ್ಟರ್ ನಂಬರ್ ಬರೀಬೇಕು. ನಿಮ್ಮ 10th ಏನೋ ಸ್ಯಾಟ್ ನಂಬರ್ ಇದೆ, ಸ್ಯಾಟ್ ನಂಬರ್ ಬರ್ಕೋಬೇಕು. ಮತ್ತು ಇಂಗ್ಲೀಷು ವಿಷಯ ಮತ್ತು ಇದು ಅಕಸ್ಮಾತ್ ಅಡಿಷ್ನಲ್ ತೊಗೊಂಡ್ರೆ ಅದ್ರ ಬುಕ್ಲೆಟ್ ನಂಬರು ಪ್ಲಸ್ ಇದು ಬರೀಬೇಕು. ಈ ಸರಿ 21 ಪೇಜಸ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಗೊತ್ತಾಗುತ್ತೆ, ಕನ್ನಡ ಎಕ್ಸಾಮ್ ಆದರೂ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ನೋಡಿ. ಇಲ್ಲಿ ಫಸ್ಟ್ ಒನ್ ಮೇನ್ ಪಾರ್ಟ್ ಇಂದ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಟಾಪರು ಯಶಸ್ವಿನಿ ಅಂತೇಳಿ ನನ್ನ ಸ್ಟೂಡೆಂಟು. ಸೊ ಫಸ್ಟು ರಿಫ್ಲೆಕ್ಸಿವ್ ಬರೆದಿದ್ದಾಳೆ ನೋಡಿ. ಎ ರಿಫ್ಲೆಕ್ಸಿವ್. ತುಂಬ ಜನ ಏನು ಮಾಡ್ತಾರೆ, ಬರೀ ರಿಫ್ಲೆಕ್ಸಿವ್ ಬರೀತೀರಾ, ಎ ಬರೆಯಲ್ಲ. ಸೊ ಮಾರ್ಕ್ಸ್ ಕಳ್ಕೊತೀರಾ. ಇದು ವೆರಿ ಇಂಪಾರ್ಟೆಂಟು. ಈ ಪ್ರೆಸೆಂಟೇಷನ್ ಇದೆ ನೋಡಿ, ಎಷ್ಟು ನೀಟಾಗಿ ಡೀಟೇಲ್ಡ್ ಗ್ಯಾಪ್ ಇರಬೇಕು ನೋಡಿ. ಒಂದೊಂದು ಆನ್ಸರ್ಗೆ 2 ಲೈನು. ನೀವೇನು ಮಾಡ್ತೀರಾ, 1 ಲೈನ್ ಬಿಟ್ಟು 1 ಲೈನ್ ಬರ್ಕೊಂಡು ಹೋಗ್ತೀರಾ, ಆನ್ಸರ್ ಚೆನ್ನಾಗಿ ಕಾಣಲ್ಲ ನೋಡಿ. ಒಂದೊಂದು ಲೈನು, ಒಂದು ಆನ್ಸರು, ಗ್ಯಾಪು, ಒಂದೊಂದು ಲೈನ್ ಗ್ಯಾಪು. ಪ್ರೆಸೆಂಟೇಷನ್ ಈ ಥರನೇ ಇರಬೇಕು ನೋಡಿ. ವ್ಯಾಲ್ಯೂಷನ್ಗೂ ಅವ್ರಿಗೂ ಈಸಿ ಆಗುತ್ತೆ, ನಿಮ್ಗೆ ವ್ಯಾಲ್ಯೂ ಮಾರ್ಕ್ಸು ಚೆನ್ನಾಗಿ ಬರುತ್ತೆ. ಮೇಯ್ನು ಎಕ್ಸ್ಪ್ಲೈನ್ ಮಾಡಿದ್ದಾಳೆ ಪಾರ್ಟ್ ಡಿ 1 ಫಂಕ್ಷನ್ ಅಂತೇಳಿ. ಸೊ 1 ಫಂಕ್ಷನ್ ಮಾಡಿದ್ದಾಳೆ, ಆನ್ ಟು ಫಂಕ್ಷನ್ ಮಾಡಿದ್ದಾಳೆ, ಎಫ್ ಇನ್ವರ್ಸ್ ಎಕ್ಸಿಸ್ಟ್ ಹಾಕಿದ್ದಾಳೆ. ನಾನು ಯಾವ ಥರ ಹೇಳ್ಕೊಟ್ಟಿದ್ದೀನಿ ಅದೇ ಥರ ಮಾಡಿದ್ದಾಳೆ ನೋಡಿ. 5 ಮಾರ್ಕರ್ ಬಂತು. ಅದಾದಮೇಲೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನು 5 ಮಾರ್ಕರ್ ಬಂದಿದೆ. ಮ್ಯಾಟ್ರಿಕ್ಸ್ ಮೆಥಡ್ ತುಂಬ ಹುಡುಗರು ಕೇಳ್ತಿದ್ರು, ಸರ್ ಮ್ಯಾಟ್ರಿಕ್ಸ್ ಮೆಥಡ್ಗೆ ಮಾರ್ಕ್ಸ್ ಕೊಡ್ತಾರಾ ಶಾರ್ಟ್ಕಟ್ ಮಾಡಿದ್ರೆ? ನಮಗೆ ಕೋಫ್ಯಾಕ್ಟರು ಮೈನರು ಎಲ್ಲನೂ ಸಾಲ್ವ್ ಮಾಡೋಕ್ಕೆ ಹೇಳಿದ್ದಾರೆ. ಬಟ್ ಇಲ್ಲಿ ನೀವು ಡೈರೆಕ್ಟಾಗಿ ಶಾರ್ಟ್ಕಟ್ ಹೇಳ್ಕೊಡ್ತಿದ್ದೀರಾ ನೋಡಿ. ಅದೇ ಶಾರ್ಟ್ಕಟ್ ಮಾಡಿರೋಂಥ ಹುಡುಗಿ ಶಿ ಗಾಟ್ 5 ಮಾರ್ಕ್ಸ್. ಇಲ್ಲಿ x = 1, y = z = 3. ನೆಕ್ಸ್ಟು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮಾಡಿದ್ದಾಳೆ. ಅದಾದಮೇಲೆ ಇಂಟಿಗ್ರೇಷನ್ ಡಿರೈವೇಷನ್ ಮಾಡಿದ್ದಾಳೆ. 4 ಮಾರ್ಕ್ಸ್ ಕ್ವಶನ್ ಆಯಿತು. ಬಟ್ ಎಲ್ಲ ಕ್ವಶನ್ಸ್ ತೊಗೊಂಡಿದ್ದಾಳೆ. ಏರಿಯಾ ಆಫ್ ಎಲಿಪ್ಸು ಮಾಡಿದ್ದಾಳೆ ಎಕ್ಸ್ಟ್ರಾ. ಅದು ಎಕ್ಸ್ಟ್ರಾ, ಇದು ಎಕ್ಸ್ಟ್ರಾ, 2 ಎಕ್ಸ್ಟ್ರಾ ಆಯಿತು. ಮತ್ತು ಡಿಫ್ರೆನ್ಷಿಯಲ್ ಈಕ್ವೇಷನ್ ಇಲ್ಲಿ ಸ್ಮಾಲ್ ಮಿಸ್ಟೇಕ್ ಮಾಡ್ಕೊಂಡಿದ್ದಾಳೆ, ಮಾರ್ಕ್ಸ್ ಹೋಗಿದೆ ನೋಡಿ. 3D ಡಿರೈವೇಷನ್ಸ್ ಅವಾಗ ಏನಾಗ್ತಿತ್ತು, ಇದು 5 ಮಾರ್ಕರ್ಗೆ ಬರ್ತಿತ್ತು ಡಿರೈವೇಷನು. ಇಲ್ಲಿ x ಆಕ್ಸಿಸ್, y ಆಕ್ಸಿಸ್, z ಆಕ್ಸಿಸ್ನ ರಾಂಗ್ ಮಾಡಿದ್ದಾಳೆ, ಅದಕ್ಕೋಸ್ಕರ 1 ಮಾರ್ಕ್ಸ್ ಕಟ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ನೋಡಿ ಪಾರ್ಟ್ ಡಿ. ಈ ಫಸ್ಟು ನೀವೆಲ್ಲ ಏನು ಮಾಡ್ತೀರಾ, LPP ಟ್ರೈ ಮಾಡ್ತೀರಾ. LPP ಬದಲು ಇಂಟಿಗ್ರೇಷನ್ ಪ್ರಾಪರ್ಟೀಸ್ ಈಸಿ ಇರೋದು 4 ಪ್ರಾಪರ್ಟಿ ವಿತ್ ಸಮ್ಸ್. ಎಷ್ಟು ಹೊತ್ತಾಗುತ್ತೆ, ಒಂದು 20 to 30 ಮಿನಿಟ್ಸ್ ಓದ್ಕೊಂಡು ಬಂದ್ಬಿಡುತ್ತೆ ನೋಡಿ. ಸಮ್ 6 ಮಾರ್ಕ್ಸ್ ಬಂತ. ಅದಾದಮೇಲೆ ಗ್ರಾಫು ಬರ್ತಿದ್ದಾಳೆ. ಅದಾದಮೇಲೆ ಎ ಇನ್ವರ್ಸು, ಅದಾದಮೇಲೆ ಕಂಟಿನ್ಯೂಟಿ ನೋಡಿ. ಪಾರ್ಟಿ ಎಲ್ಲ ಪಾರ್ಟು ಕವರ್ ಆಗಿದೆ. ಟಾಪರ್ಸ್ ನೀವು ಇದೇ ಥರ ಥಿಂಕ್ ಮಾಡಬೇಕು. ಏನೋ ಎಕ್ಸ್ಟ್ರಾಸ್ ಬರೀಬೇಕು. ಎಕ್ಸ್ಟ್ರಾಸಲ್ಲಿ ನಿಮ್ಮನ್ನು ಎಲ್ಲೇ ಸ್ಮಾಲ್ ಮಿಸ್ಟೇಕ್ಸ್ ಆದರೂ ನಿಮ್ಗೆ ಔಟ್ ಬರೋಕ್ಕೆ ಚಾನ್ಸ್ ಇರೋದು ನೋಡಿ. 2 ಮಾರ್ಕರ್ ಬರ್ದಿದ್ದಾಳೆ. ಪ್ರೆಸೆಂಟೇಷನ್ ನೋಡಿ. LHS = RHS. ಏರಿಯಾ ಆಫ್ ಟ್ರಯಾಂಗಲಲ್ಲಿ ಇಲ್ಲೇನೋ ಮಿಸ್ಟೇಕ್ ಮಾಡಿದ್ರೆ ಅದಕ್ಕೋಸ್ಕರ ಮಾರ್ಕ್ಸ್ ಹೋಗಿದೆ. ನೆಕ್ಸ್ಟು ನಿಮ್ಗೆ ಗೊತ್ತಾಗಲ್ಲ ಎಕ್ಸಾಮ್ ಹರಿಬೇರಿನಲ್ಲಿ ನೋಡಿ. ಟಾಪರ್ಸೇ ಈ ಥರ ಡಿಟರ್ಮಿನೇಷನ್ ರಾಂಗ್ ಮಾಡಿದ್ದಾರೆ ಅಂದರೆ ನೀವು ಥಿಂಕ್ ಮಾಡಿ, ನಾವು ಎಲ್ಲೆಲ್ಲಿ ಮಿಸ್ಟೇಕ್ಸ್ ಮಾಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಎಕ್ಸ್ಟ್ರಾ ಬರೀರಿ. ಎಕ್ಸ್ಟ್ರಾ ಬರೆಯೋದ್ರಿಂದ ನಿಮಗೆ ಏನೋ ಮಾರ್ಕ್ಸ್ ಚೆನ್ನಾಗಿ ಸಿಗ್ತಾ ಹೋಗುತ್ತೆ ನೋಡಿ. ನೆಕ್ಸ್ಟು ಅದಾದಮೇಲೆ ನೋಡಿ AOD ಚೆನ್ನಾಗಿ ಮಾಡಿದ್ದಾಳೆ. ಇಂಟರ್ವಲ್ ಸ್ಟ್ರಿಕ್ಟ್ಲಿ ಇಂಕ್ರೀಸಿಂಗ್ ಮಾಡಿದ್ದಾಳೆ. ಇಂಟಿಗ್ರೇಷನ್ ನೋಡಿ. ಇಲ್ಲೊಂದು ರೌಂಡ್ ಮಾರ್ಕ್ ಹಾಕಿದ್ದಾರೆ ನೋಡಿ. ಪಾರ್ಷಿಯಲ್ ಫ್ರಾಕ್ಷನ್ ಬರೀಬೇಕಾದ್ರೆ ಇಂಟಿಗ್ರೇಷನ್ ಸಿಂಬಲ್ ಹಾಕಿದ್ದಕ್ಕೆ ರೌಂಡ್ ಮಾರ್ಕ್ ಹಾಕಿದ್ದಾರೆ. ಮಾರ್ಕ್ಸ್ ಕೊಟ್ಟಿದ್ದಾರೆ, ಬಟ್ ರೌಂಡ್ ಮಾರ್ಕ್ ಹಾಕಿದ್ದಾರೆ. ಅದಾದಮೇಲೆ ಇಂಟಿಗ್ರೇಷನ್ನು ಡಿಫ್ರೆಂಟ್ ಇಂಟರ್ವಲ್ ಕೇಳಿದ್ದಾರೆ. ಇಲ್ಲಿಂದ ಎಕ್ಸ್ಟ್ರಾಸ್ ನೋಡಿ. 1 ಎಕ್ಸ್ಟ್ರಾ, 2 ಎಕ್ಸ್ಟ್ರಾ, 3 ಎಕ್ಸ್ಟ್ರಾ. ಓಕೆ, 3 ಎಕ್ಸ್ಟ್ರಾ ಕ್ವಶನ್ಸ್ ಬರ್ತಾಳೆ. ಆ್ಯಂಗಲ್ ಬಿಟ್ವೀನ್ 2 ಲೈನ್ಸ್ ಕೊಟ್ಟಿದ್ದಾನೆ. ಅದು ಇಂಟರ್ನಲ್ ಎಕ್ಸ್ಟರ್ನಲ್ ಪಾಯಿಂಟು ಇದನ್ನ 3D ವೆಕ್ಟರ್ಸ್ ಕೇಳಿದ್ದಾನೆ. ಓಕೆ, ಸೊ ಪಾರ್ಟ್ ಸಿನಲ್ಲಿ ಏನು ಮಾಡಿದ್ದಾರೆ, ಡೈರೆಕ್ಟಾಗಿ ಎಕ್ಸಾಂಪಲ್ ತೊಗೊಂಡಿಂದ ಮಾರ್ಕ್ಸ್ ಕಟ್ ಮಾಡೋಕ್ಕಿದ್ದಾರೆ. ರಿಫ್ಲೆಕ್ಸಿವ್ ಸಿಮೆಟ್ರಿ ಟ್ರಾನ್ಸಿಟಿವ್ ಶಿ ಹ್ಯಾಸ್ ಟು ಡೂ ವಿತ್ ಜನರಲ್ ಎಕ್ಸಾಂಪಲ್. ಶಿ ಟೇಕಿಂಗ್ ಎಕ್ಸಾಂಪಲ್, ಅದಕ್ಕೋಸ್ಕರ ಮಾರ್ಕ್ಸ್ ಕಟ್ ಮಾಡಿದ್ದಾರೆ ಇಲ್ಲಿ. ನೆಕ್ಸ್ಟು ಇದೇನೋ ಟ್ಯಾನ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ 3 ಮಾರ್ಕ್ಸ್ ಬಂದಿದೆ. ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ 3 ಮಾರ್ಕ್ಸ್ ಬಂದಿದೆ. ಡಿಫ್ರೆನ್ಸಿಯೇಷನ್ ಟೇಕಿಂಗ್ ಲಾಗ್ ತೊಗೊಂಡು ಮಾಡಬೇಕಾದ್ರೆ ಸ್ಮಾಲ್ ಮಿಸ್ಟೇಕ್ಸ್ ಮಾಡಿದರೆ ಕಂಪ್ಲೀಟ್ ಮಾರ್ಕ್ಸ್ ಕಟ್ ಮಾಡೋಕ್ಕಿದ್ದಾರೆ. ಅದಾದಮೇಲೆ ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನ್ ಶಿ ಗಾಟ್ 3 ಮಾರ್ಕ್. ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ AOD 3 ಮಾರ್ಕ್ಸ್ ಸಿಕ್ಕಿದೆ. UV ರೋಲ್ ಟ್ಯಾನ್ ಇನ್ವರ್ಸ್ X 3 ಮಾರ್ಕ್ಸ್ ಸಿಕ್ಕಿದೆ ನೋಡಿ. ಅದಾದಮೇಲೆ ಒಂದು ಎಕ್ಸ್ಟ್ರಾ ಅಡಿಷ್ನಲ್ ತೊಗೊಂಡಿದ್ದಾಳೆ. ಇಲ್ಲಿ ತೊಗೊಂಡ್ಮೇಲೆ ಇಲ್ಲಿ ಪ್ರೆಸೆಂಟೇಷನ್ ಇಲ್ಲಿ ಅದು ವೆಕ್ಟರ್ಸಿಂದ 3 ಮಾರ್ಕ್ಸ್ ಸಿಕ್ಕಿದೆ. ಆಮೇಲಿಂದ ಇದು ಬೇಸ್ ಥಿಯರಮ್ 3 ಮಾರ್ಕ್ಸ್. ಕನ್ಫರ್ಮ್ ಕ್ವಶನ್ ಅಂತ ಹೇಳಿದ್ವಲ್ಲ ಅದು ನೋಡಿ. ಇದು ಒಂದು ಪೇಪರು. ಇದು ಒಂದು ಟಾಪರ್ ರಿಸರ್ವ್ ಪೇಪರು, ಇನ್ನೊಂದು ಟಾಪರು. ಲಾಸ್ಟ್ ಇಯರು ಒನ್ ಆಫ್ ಮೈ ಸ್ಟೂಡೆಂಟ್ ಗಾಟ್ 79. ಅವಳು ಪೇಪರ್ಸ್ ಮುಂದೆ ತರಿಸ್ಕೊಂಡಿದ್ದೆ ನಾನು. ನಿಮಗೆ ಅವಳು ಗೊತ್ತು 7 ಕ್ವಶನ್ ಮಾಡಿದಾಳೆ ಅಂತ. ನಿಮಗೆ ಈ ಮಿಸ್ಟೇಕ್ಸ್ ನೀವು ಮಾಡಬಾರ್ದು ಅಂತ ಹೇಳೋಕ್ಕೋಸ್ಕರ ಅವಳೇನು ಮಾಡಿದ್ರೆ ಓವರ್ ಥಿಂಕ್ ಮಾಡಿಬಿಟ್ಟಿದ್ದಾಳೆ. ಕ್ವಶನ್ ನಂಬರ್ 7 ಓವರ್ ಕಾನ್ಫಿಡೆನ್ಸಿಂದ ಹಾಕ್ಬಿರೋದ್ರಿಂದ ಮಾರ್ಕ್ಸ್ ಕಳ್ಕೊಂಡಿದ್ದಾಳೆ. 79 ಲೈಫ್ ಲಾಂಗ್ 79 ಉಳ್ಕೋತ. ಇವಾಗ 80 on 80 ಬರಲಿಲ್ವಾ?
ಓಕೆ ನೋಡಿ 1 2 3 4 5 6 ಎಕ್ಸ್ಟ್ರಾ 3 ನೋಡಿ 2 ಮಾರ್ಕರ್ ಎಲ್ಲ ಎಕ್ಸ್ಟ್ರಾ ಎಲ್ಲ ಕವರ್ಡ್ ಆಗಿದೆ. 3 ಮಾರ್ಕರಲ್ಲಿ 2 4 3 5 ನೋಡಿ 2 ಎಕ್ಸ್ಟ್ರಾ, 2 ಒಂದೊಂದು ಮಾರ್ಕ್ಸ್ ಹೋಗಿದೆ. ನೋಡೋಣ, ಡಿಸ್ಕಸ್ ಮಾಡೋಣ ಏನಾಗಿದೆ ಅಂತ. ಓಕೆ, ಫಸ್ಟು ಪಾರ್ಟಿ ತೊಗೊಂಡಿದ್ದಾಳೆ ನೋಡಿ, ಅದೇ ಸೇಮ್ ಪ್ಯಾಟ್ರನ್ನು, ಒಂದು ಆನ್ಸರ್, ಎರಡು ಲೈನ್ ಗ್ಯಾಪು, ಅದೇ ಥರ ಪ್ರೆಸೆಂಟೇಷನು. ಇಲ್ಲಿ ಬಂದ ಕ್ವಶನ್ ನಂಬರ್ 7 ಬಂದಾಗ ಮಾರ್ಕ್ಸ್ ಹೋಗಿದೆ. ಓವರ್ ಕಾನ್ಫಿಡೆನ್ಸ್ ಎ ಹಾಕೋ ಬದಲು ಡಿ ಹಾಕಿದ್ದಾಳೆ, ಮಾರ್ಕ್ಸ್ ಹೋಗಿದೆ. ಅದು ಯಾಕೆ ತುಂಬ ಟಾಪರ್ಸ್ ಮಾಡೋ ಮಿಸ್ಟೇಕ್ಸ್ ಅದು. ಹರಿಬರಿಲಿ ಏನೋ ಬರ್ದ್ಬಿಡ್ತೀರಾ, ಮಾರ್ಕ್ಸ್ ಕೊಡ್ಕೋತೀರಾ. ಓಕೆ, ಅದಾದಮೇಲೆ ಏರಿಯಾ ಆಫ್ ಟ್ರಯಾಂಗಲ್ 2 ಮಾರ್ಕರ್ ಬಂದಿದೆ ನೋಡಿ. ಇದು ಗ್ರೀನ್ ಲೈನ್ ಹಾಕಿರೋದು ಇನ್ನೊಬ್ರು ವ್ಯಾಲ್ಯೂಯೇಟ್ ಮಾಡಿದ್ದಾರೆ ಅಂತ. ನೆಕ್ಸ್ಟ್ ಅದಾದಮೇಲೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಯಾವುದು ಟೇಕಿಂಗ್ ಲಾಗನ್ ಸಬ್ಸ್ಟಿಟ್ಯೂಷನ್ ಮೆಥಡು, ಇದು AOD ಚಾಪ್ಟರ್, ಡಿಫ್ರೆನ್ಷಿಯಲ್ ಈಕ್ವೇಷನ್ ಚಾಪ್ಟರು, ವೆಕ್ಟರ್ ಚಾಪ್ಟರು ನೋಡಿ. ಎಕ್ಸ್ಟ್ರಾ 3 ಎಕ್ಸ್ಟ್ರಾ ಬರ್ದಿದ್ದಾಳೆ ಫುಲ್ ಪೇಪರ್. ಪಾರ್ಟ್ ಬಿ ಮುಗೀತು. ಪಾರ್ಟ್ ಸಿ ಬಂದಾಗ ಇಲ್ಲಿ 2 ಮಾರ್ಕರು, ಇದೇನಾಯಿತು 2 ಮಾರ್ಕರಲ್ಲಿ ಇಲ್ಲಿ ಮಾರ್ಕ್ಸ್ ಕಳ್ಕೊಂಡಿದ್ದಾಳೆ. ಇಲ್ಲಿ ಹೌದು, ಇದನ್ನು ಟ್ಯಾನ್ ಈ ಕಡೆ ಕಳಿಸಿಲ್ಲ, ಟ್ಯಾನ್ ಈ ಕಡೆ ಕಳಿಸ್ಬಿಟ್ಟು ಬರೀಬೇಕಿತ್ತು, ಅದಕ್ಕೋಸ್ಕರ ಒಂದು ಮಾರ್ಕ್ಸ್ ಕಟ್ ಮಾಡಿದ್ದಾರೆ. ಪ್ರೆಸೆಂಟೇಷನ್ ನೋಡಿ ಚೆನ್ನಾಗಿದೆ. ಅದಾದಮೇಲೆ ಸಿಮೆಟ್ರಿಕ್ ಪಿ ಮತ್ತು ಕ್ಯೂ, ಪಿ ಮಾಡೋದು 1 ಮಾರ್ಕ್ಸ್ ಕಂಡಿಡಿಸೋ ಮಾಡಿದ್ದಾರೆ, ಕ್ಯೂ ಮಾಡೋದು 1 ಮಾರ್ಕ್ಸು. ತುಂಬ ಹುಡುಗರು ಇಲ್ಲಿ ಮಿಸ್ಟೇಕ್ ಮಾಡ್ತೀರಾ, ಏನೋ ಕಂಡಿಡಿಯಲ್ಲ, ಅದಕ್ಕೋಸ್ಕರ 1 ಮಾರ್ಕ್ಸ್ ಕಳ್ಕೊತೀರಾ. ಅದಾದಮೇಲೆ 33 ಪ್ಯಾರಾಮೀಟರ್ ಡಿಫ್ರೆನ್ಸಿಯೇಷನ್ ನೋಡಿ. ಪ್ರೆಸೆಂಟೇಷನ್ dx/dt 1 ಮಾರ್ಕ್ಸು, dy/dt 1 ಮಾರ್ಕ್ಸು, dy/dx 1 ಮಾರ್ಕ್ಸು. ಮತ್ತು ಇದು ಈ ಕ್ವಶನು ಅಷ್ಟೇ, ಕ್ವಶನ್ ನಂಬರ್ 34 ಅಷ್ಟೇ. ಏನು ಮಾಡ್ತೀರಾ ಮಿಸ್ಟೇಕು, F⋅ ನೀವು ತೋರಿಸೋದೇ ಇಲ್ಲ, ಅದಕ್ಕೋಸ್ಕರ 1 ಮಾರ್ಕ್ಸ್ ಹೋಗುತ್ತೆ. F⋅ ನೋಡಿ ಈಗ ತೋರಿಸಿದ್ದಾರೆ ಇಲ್ಲಿ -81/100 ಮ್ಯಾಕ್ಸಿಮಮ್. ನೆಗೆಟಿವ್ ಬಂದರೆ ಮ್ಯಾಕ್ಸಿಮಮ್, ಪಾಸಿಟಿವ್ ಬಂದರೆ ಮಿನಿಮಮ್. ನೋಡಿ ಪಾರ್ಷಿಯಲ್ ಫ್ರ್ಯಾಕ್ಷನಲ್ಲಿ ಕಂಪ್ಲೀಟ್ ಮಾರ್ಕ್ಸ್ ತೊಗೊಂಡಿದ್ದಾಳೆ. ಅದಾದಮೇಲೆ ಏರಿಯಾ ಆಫ್ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಇದು ಲಾಸ್ಟ್ ಇಯರ್ ಪೇಪರೇ, ನಾನು ಡಿಸ್ಕಸ್ ಮಾಡ್ತಿರೋ ಲಾಸ್ಟ್ ಇಯರ್ ಪೇಪರೇ. ಓಕೆ, ಇಲ್ಲಿ ಮಾರ್ಕ್ಸ್ ಏನಕ್ಕೆ ಕಟ್ ಮಾಡಿದ್ದಾರೆ ಅಂತಂದರೆ ಕನ್ಸಿಡರ್ XYZ ಆ್ಯಕ್ಸಿಸ್ ಕರೆಕ್ಟಾಗಿದೆ. ನೆಕ್ಸ್ಟು ಇಲ್ಲಿ A=λb, ಹೌದು, B is parallel to AP ಅಂತ ಹಾಕಿದ್ದಾಳೆ. AP-ಗೆ ಯಾರೋ ಮಾರ್ಕ್ ಹಾಕೊಂಡಿಲ್ಲ, ಅದಕ್ಕೋಸ್ಕರ 1 ಮಾರ್ಕ್ಸ್ ಕಟ್ ಮಾಡ್ಕೊಂಡಿದ್ದಾರೆ ಅವರು. ನೆಕ್ಸ್ಟು ಅದಾದಮೇಲೆ ನೋಡಿ 2 ಮಾರ್ಕ್ಸ್ ಹೋಯ್ತಾ ಅಲ್ಲಿ, ಅದಕ್ಕೋಸ್ಕರ ನಿಮ್ಗೆ ಗೊತ್ತಿರಲ್ಲ ಏನಾಗಿರ್ತದೆ. ಆಮೇಲೆ ಬೇಸ್ ಥಿಯರಮ್ ತೊಗೊಂಡಿದ್ದಾಳೆ, ಅಲ್ಲಿ 6 ಮಾರ್ಕ್ಸ್ ಬಂತು. ಅಲ್ಲಿ ಕರೆಕ್ಟಾಗಿ 18 ಮಾರ್ಕ್ಸ್ ಬಂದೆ. 5 ಮಾರ್ಕರ್ಸು 1 on to F ಇನ್ವರ್ಸ್ ಬರ್ದಾಳೆ. ನೆಕ್ಸ್ಟು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇದು ಮಾಡಿದಾಳೆ. ಮ್ಯಾಟ್ರಿಕ್ಸ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್, ಅದಾದಮೇಲೆ ಇಂಟಿಗ್ರೇಷನ್ ಡಿರೈವೇಷನ್, ಅದಾದಮೇಲೆ ಏರಿಯಾ ಆಫ್ ಸರ್ಕಲ್ ತೊಗೊಂಡಿದ್ದಾಳೆ. ಇದು ಎಕ್ಸ್ಟ್ರಾ. ಅದಾದಮೇಲೆ ಡಿಫ್ರೆನ್ಷಿಯಲ್ ಈಕ್ವೇಷನ್ ಟ್ರೈ ಮಾಡಿದಾಳೆ, ಆಮೇಲೆ ಮೋಸ್ಟ್ ಟೈಮ್ ಆಗಿರಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 41 ತೊಗೊಂಡಿದ್ದಾಳೆ. 41 ನೋಡಿ ಮ್ಯಾಟ್ರಿಕ್ಸ್ ಮೆಥಡ್, ಶಾರ್ಟ್ಕಟ್ ಮೆಥಡ್, ನಾನು ಏನು ಹೇಳ್ಕೊಡ್ತೀನಿ ಅದೇ ಮೆಥಡ್ ಮಾಡಿರೋದು. ಅದಾದಮೇಲೆ ಅದು ಆನ್ಸರ್ ಅದು ಎಕ್ಸ್ಟ್ರಾನೇ ನೋಡಿ. 5 ಮಾರ್ಕರ್ಸ್ 6 ಮಾರ್ಕರ್ ಬಂದು ಇಂಟಿಗ್ರೇಷನ್ಸು, ಗ್ರಾಫು. ನೆಕ್ಸ್ಟು A ಇನ್ವರ್ಸ್ ಫೈಂಡ್ ಔಟ್ ಮಾಡೋದು, ಕಂಟಿನ್ಯೂಟಿ ಎಲ್ಲವೂ ಇದೆ. ಯಾವ ಕ್ವಶನ್ಸ್ ಮಿಡ್ಸ್ ಇಲ್ಲ ನೋಡಿ. ಅದಾದಮೇಲೆ ನಿಮಗೆ ಎಂಡ್ ಸೀಲ್ ಅಂತಲೇ ಒಂದು ಸೀಲ್ ಹಾಕ್ತಾರೆ. ಇದಾದಮೇಲೆ ನೀವು ಏನೇ ಬರೆದ್ರೂ ಮಾರ್ಕ್ಸ್ ಕೊಡೋಲ್ಲ. ಸೊ ನೀವು ಇದರ ಟಾಪರ್ ಆಗಬೇಕು ಅಂದರೆ ನೀವೇನು ಮಾಡಬೇಕು, ಇದೇ ಥರ ಪ್ರೆಸೆಂಟೇಷನ್ ಮಾಡಬೇಕು. ಸೊ ಆ 4 ಡೇಸಲ್ಲಿ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಸೊ ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಹೇಳ್ಕೊಂಡಿರಿ, ಶೇರ್ ಮಾಡಿ. ಯಾರೇ ನಿಮ್ಮ ಫ್ರೆಂಡ್ಸ್ ಇದ್ದರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡ್ಕೊಳ್ಳೋಕೆ ಹೇಳಿ. ಕಂಪ್ಲೀಟ್ ಡೀಟೇಲ್ಸ್ ಆಗಿ ಯಾವ ಥರ 2 ಮಾರ್ಕರ್ ಯಾವ ಥರ, 3 ಮಾರ್ಕರ್ ಯಾವ ಥರ, 5 ಮಾರ್ಕರ್ ಯಾವ ಥರ, 6 ಮಾರ್ಕರ್ ಯಾವ ಥರ ಬರೀಬೇಕು, MCQs ಎಲ್ಲ ಡೀಟೇಲ್ಸ್ ನಾನು ನಿಮ್ಗೆ ಕೊಡ್ತೀನಿ. ಥ್ಯಾಂಕ್ ಯು.